ನಮಸ್ಕಾರ ಫ್ರೆಂಡ್ಸ್, MHP ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗ್ಯಾಸ್ 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 ಈಗ ಎಲ್ಲಿ ನೋಡಿದರೂ LPG ಗ್ಯಾಸ್ ಇದೆ ಸುದ್ದಿ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ವಾರದಿಂದಾಗಿ ಜಗತ್ತಿನೆಲ್ಲೆಡೆ ಕ್ರೂಡ್ ಆಯಿಲ್ ಮತ್ತು LPG ಗ್ಯಾಸ್ದ ಸಮಸ್ಯೆ ಉಂಟಾಗಿದೆ. ಸೊ ಹಾಗಾಗಿ ಈ ಯುದ್ಧದಿಂದಾಗಿ ಭಾರತವು ಸೇರಿದಂತೆ ಜಗತ್ತಿನೆಲ್ಲೆಡೆ ಗ್ಯಾಸ್ಗಾಗಿ ಮತ್ತು ಕ್ರೂಡ್ ಆಯಿಲ್ಗಾಗಿ ಹಾಹಾಕಾರ ಎದ್ದಿದೆ. ಹಾಗಾಗಿ ಈಗ ಎಲ್ಲಿ ನೋಡಿದ್ರೂ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕಿಂತ ಜಾಸ್ತಿ ಈ ಕ್ರೂಡ್ ಆಯಿಲ್ ಮತ್ತು LPG ಗ್ಯಾಸ್ ಬಗ್ಗೆನೇ ಡಿಸ್ಕಷನ್ ಆಗ್ತಾ ಇದೆ. ಸೊ ಹಾಗಾಗಿ ಫ್ರೆಂಡ್ಸ್, ಈ LPG ಗ್ಯಾಸ್ ಸಮಸ್ಯೆಯಿಂದಾಗಿ ಕಾಮನ್ ಜನಕ್ಕೂ ಸೇರಿದಂತೆ ಕಮರ್ಷಿಯಲ್ ಆಕ್ಟಿವಿಟೀಸ್ಗಳ ಮೇಲೂ ಪರಿಣಾಮ ಬೀರಿದೆ. ಹಾಗಾಗಿ ಜನ ಗಾಬರಿಗೆ ಒಳಗಾಗಿ ಖಾಲಿ ಸಿಲಿಂಡರ್ಗಳನ್ನು ಹಿಡಿದುಕೊಂಡು ತಮ್ಮ ಇಂಪಾರ್ಟೆಂಟ್ ಕೆಲಸಗಳನ್ನು ಬಿಟ್ಟು ಗ್ಯಾಸ್ ಏಜೆನ್ಸಿಗಳ ಮುಂದೆ ಸಿಲಿಂಡರ್ಗಾಗಿ ಹಗಲು ರಾತ್ರಿ ಎನ್ನದೆ ಲಾಂಗ್ ಕ್ಯೂನಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸರತಿ ಸಾಲಿನಲ್ಲಿ ಖಾಲಿ ಸಿಲಿಂಡರ್ಗಳನ್ನು ಹಿಡಿದುಕೊಂಡು ನಿಂತರೂ ಸಹ ಸರಿಯಾದ ಸಮಯಕ್ಕೆ ಗ್ಯಾಸ್ ಸಿಗುತ್ತದೆ ಎನ್ನುವ ಗ್ಯಾರಂಟಿ ಯಾರಿಗೂ ಇಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಗ್ಯಾಸ್ ಸಮಸ್ಯೆಯಿಂದಾಗಿ ಜನರು ಸೇರಿದಂತೆ ಹೋಟೆಲ್ಗಳು ಸಹ ಅಡುಗೆ ಮಾಡಲು ಸೌದೆ ಒಲೆಯನ್ನ ಅಂದ್ರೆ ಕಟ್ಟಿಗೆ ಒಲೆಯನ್ನೇ ಅವಲಂಬಿಸಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಇದರ ಜೊತೆಗೆ ಎಷ್ಟೋ ಹೋಟೆಲ್ಗಳು ಸಹ ಗ್ಯಾಸ್ ಸಮಸ್ಯೆಯಿಂದಾಗಿ ತಮ್ಮ ಹೋಟೆಲ್ ಉದ್ಯಮವನ್ನ ಬಂದ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ. ಹಾಗಾಗಿ ಜನ ಈ LPG ಸಿಲಿಂಡರ್ದ ಸಮಸ್ಯೆಯಿಂದಾಗಿ ಗಾಬರಿಗೆ ಒಳಗಾಗಿ ಗ್ಯಾಸ್ ಸಿಲಿಂಡರ್ನ ಬುಕ್ ಮಾಡಲು ಇರುವಂತಹ ಎಲ್ಲಾ ರೀತಿಯ ಪ್ಲಾಟ್ಫಾರ್ಮ್ಗಳು ಅಂದರೆ ಆಫ್ಲೈನ್, ಆನ್ಲೈನ್, ಮಿಸ್ಡ್ ಕಾಲ್ ಅಥವಾ ಮೊಬೈಲ್ ಆಪ್ಗಳು ಅಥವಾ ವೆಬ್ಸೈಟ್ಗಳ ಮೂಲಕ ತಮ್ಮ ಗ್ಯಾಸ್ ಸಿಲಿಂಡರ್ಗಳನ್ನು ಬುಕ್ ಮಾಡುತ್ತಿದ್ದಾರೆ. ಈ ಗ್ಯಾಸ್ ಸಿಲಿಂಡರ್ಗಳನ್ನು ಬುಕ್ ಮಾಡಿದ ಹೊರತಾಗಿಯೂ ಅವರಿಗೆ ಗ್ಯಾಸ್ಗಳು ಸರಿಯಾಗಿ ಸಮಯಕ್ಕೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಸಮಸ್ಯೆಯಿಂದ ಮುಕ್ತಿ ಹೊಂದಲು ಜನ ಈ ವಾರ್ ಯಾವಾಗ ಮುಗಿಯುತ್ತದೆ ಮತ್ತು ಈ ಸಮಸ್ಯೆ ಮೊದಲಿನ ತರ ಯಾವಾಗ ನಾರ್ಮಲ್ ಆಗುತ್ತದೆ ಅಂತ ಜಾತಕ ಪಕ್ಷಿಯಂತೆ ವೇಟ್ ಮಾಡುತ್ತಿದ್ದಾರೆ. ಫ್ರೆಂಡ್ಸ್, ನಾನು ಇನ್ನು ಈ ಮುಂಚೆನೆ ಹೇಳಿದ ಹಾಗೆ ಜನ ಗ್ಯಾಸ್ ಸಿಲಿಂಡರ್ಗಳನ್ನ ಬುಕ್ ಮಾಡಲು ಆನ್ಲೈನ್ ಮತ್ತು ಆಫ್ಲೈನ್ಗಳ ಮೊರೆ ಹೋಗ್ತಿದ್ದಾರೆ. ಇನ್ನು ಜಾಸ್ತಿ ಆನ್ಲೈನ್ಗಳ ಮೂಲಕನೇ ಜನ ಗ್ಯಾಸ್ ಸಿಲಿಂಡರ್ಗಳನ್ನ ಬುಕ್ ಮಾಡುತ್ತಿದ್ದಾರೆ. ಸೊ ಹಾಗಾಗಿ ಫ್ರೆಂಡ್ಸ್, ನೀವೇನಾದರೂ ಗ್ಯಾಸ್ ಸಿಲಿಂಡರ್ಗಳನ್ನ ಆನ್ಲೈನ್ಗಳ ಮೂಲಕ ಬುಕ್ ಮಾಡುತ್ತಿದ್ದರೆ ಬಿ ಕೇರ್ಫುಲ್, ಹುಷಾರಾಗಿರಿ. ನೀವೇನಾದರೂ ಆನ್ಲೈನ್ಗಳ ಮೂಲಕ ಗ್ಯಾಸ್ ಸಿಲಿಂಡರ್ಗಳನ್ನು ಬುಕ್ ಮಾಡುವಾಗ ಸ್ವಲ್ಪನೂ ಯಾಮಾರಿದರೆ ನೀವು ಮೋಸಕ್ಕೆ ಒಳಗಾಗುತ್ತೀರಿ. ಈ ಮೋಸದಿಂದಾಗಿ ನೀವು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವಂತಹ ಪೂರ್ತಿ ಹಣವನ್ನು ಕಳೆದುಕೊಳ್ಳಬಹುದು. ಜೊತೆಗೆ ನೀವು ಬ್ಲ್ಯಾಕ್ ಮೇಲ್ಗೆ ಒಳಗಾಗಬಹುದು. ಹೌದು ಫ್ರೆಂಡ್ಸ್, ನಾನು ಅತಿಶಯೋಕ್ತಿ ಹೇಳ್ತಾ ಇಲ್ಲ, ಇದು ನಿಜ. ಬನ್ನಿ ಹಾಗಾದ್ರೆ, ನೀವು ಅಪ್ಪಿತಪ್ಪಿ ಆನ್ಲೈನ್ಗಳ ಮೂಲಕ ಗ್ಯಾಸ್ ಸಿಲಿಂಡರ್ಗಳನ್ನು ಬುಕ್ ಮಾಡುವಾಗ ಸ್ವಲ್ಪ ಯಾಮಾರಿದರೂ ಹೇಗೆ ಮೋಸಕ್ಕೆ ಒಳಗಾಗುತ್ತೀರಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ ಫ್ರೆಂಡ್ಸ್, ಈ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ಯುದ್ಧದಿಂದಾಗಿ ಭಾರತವು ಸೇರಿದಂತೆ ಜಗತ್ತಿನೆಲ್ಲೆಡೆ ಉದ್ಭವಿಸಿರುವಂತಹ ಈ LPG ಸಿಲಿಂಡರ್ದ ಸಮಸ್ಯೆಯನ್ನೇ ಬಂಡವಾಳವಾಗಿಸಿಕೊಂಡು ಜನರನ್ನ ಮೋಸ ಮಾಡಲು ಈ ಸೈಬರ್ ವಂಚಕರು ಅಂದರೆ ಹ್ಯಾಕರ್ಸ್ಗಳು ಜಗತ್ತಿನಾದ್ಯಂತ ಆಕ್ಟಿವ್ ಆಗಿದ್ದಾರೆ. ಹೌದು ಫ್ರೆಂಡ್ಸ್, ಈ ಗ್ಯಾಸ್ ಸಿಲಿಂಡರ್ದ ಸಮಸ್ಯೆಯನ್ನೇ ಬಂಡವಾಳವಾಗಿಸಿಕೊಂಡು ಈ ಸೈಬರ್ ವಂಚಕರು ಜನರನ್ನ ಮೋಸ ಮಾಡುತ್ತಿದ್ದಾರೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಹೇಗೆ ನೀವು ಸೈಬರ್ ವಂಚನೆಗೆ ಒಳಗಾಗಬಹುದು ಮತ್ತು ಈ ಸೈಬರ್ ವಂಚಕರು ನಿಮ್ಮನ್ನ ಹೇಗೆ ಮೋಸ ಮಾಡಬಹುದು ಅಂತ ಈ ವಿಡಿಯೋದ ಮೂಲಕ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಹೆಚ್ಚಿನ ಜನ ಗ್ಯಾಸ್ ಸಿಲಿಂಡರ್ಗಳನ್ನ ಆನ್ಲೈನ್ ಮೂಲಕ ಬುಕ್ ಮಾಡುವುದನ್ನು ಗಮನಿಸಿದಂತಹ ಈ ಸೈಬರ್ ವಂಚಕರು ಮುಗ್ಧ ಜನರನ್ನ ಮೋಸದ ಬಲೆಗೆ ಬೀಳಿಸುತ್ತಿದ್ದಾರೆ ಮತ್ತು ಈ ಮೋಸದಿಂದಾಗಿ ಜನರ ಬ್ಯಾಂಕ್ ಖಾತೆಯಲ್ಲಿನ ಪೂರ್ತಿ ಹಣವನ್ನು ಲಪಟಾಯಿಸುವುದರ ಜೊತೆಗೆ ಜನರನ್ನ ಬ್ಲ್ಯಾಕ್ ಮೇಲ್ಗೆ ಒಳಪಡಿಸುತ್ತಿದ್ದಾರೆ. ಸೊ ಹಾಗಾಗಿ ಫ್ರೆಂಡ್ಸ್, ನೀವೇನಾದರೂ ಗ್ಯಾಸ್ ಸಿಲಿಂಡರ್ಗಳನ್ನ ಆನ್ಲೈನ್ಗಳ ಮೂಲಕ ಬುಕ್ ಮಾಡುತ್ತಿದ್ದರೆ ತುಂಬಾನೇ ಹುಷಾರಾಗಿರಿ. ಬಿಕಾಸ್ ಈ ಸೈಬರ್ ವಂಚಕರು ನಿಮ್ಮ ಮೊಬೈಲ್ಗಳಿಗೆ SMS ಮೂಲಕ ಆಗಲಿ, ವಾಟ್ಸಪ್ಗಳ ಮೂಲಕ, ಟೆಲಿಗ್ರಾಮ್ ಆ್ಯಪ್ಗಳ ಮೂಲಕ APK ಎಕ್ಸ್ಟೆನ್ಷನ್ ಅನ್ನು ಹೊಂದಿರುವಂತಹ ಫೈಲ್ಗಳನ್ನು ಮತ್ತು ಸಸ್ಪಿಷಿಯಸ್ ಲಿಂಕ್ಗಳನ್ನು ಸೆಂಡ್ ಮಾಡುತ್ತಿದ್ದಾರೆ. ಸೊ ಈ APK ಎಕ್ಸ್ಟೆನ್ಷನ್ ಹೊಂದಿರುವಂತಹ ಫೈಲ್ಗಳು ಮತ್ತು ಸಸ್ಪಿಷಿಯಸ್ ಲಿಂಕ್ಗಳ ಜೊತೆಗೆ
ನೀವು ಇವುಗಳ ಮೂಲಕ ಗ್ಯಾಸ್ ಸಿಲಿಂಡರ್ಗಳನ್ನು ಬುಕ್ ಮಾಡಿದರೆ ಮರುದಿನವೇ ಅಂದರೆ ನೆಕ್ಸ್ಟ್ ಡೇನೇ ನಿಮಗೆ ಗ್ಯಾಸ್ ಸಿಲಿಂಡರ್ಗಳನ್ನು ಡೆಲಿವರಿ ಮಾಡಲಾಗುವುದು ಅನ್ನುವ ಮೆಸೇಜ್ಗಳನ್ನು ಸಹ ಕಳಿಸುತ್ತಿದ್ದಾರೆ. ಸೊ ಇವುಗಳನ್ನು ನಂಬಿ ನೀವೇನಾದರೂ APK ಫೈಲ್ಗಳನ್ನು ಮತ್ತು ಸಸ್ಪಿಷಿಯಸ್ ಲಿಂಕ್ಗಳನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಕತೆ ಮುಗಿಯಿತು. ಹೌದು ಫ್ರೆಂಡ್ಸ್, ಇನ್ ಕೇಸ್ ನೀವೇನಾದರೂ ಈ ರೀತಿಯ ಫೈಲ್ಗಳನ್ನು ಮತ್ತು ಲಿಂಕ್ಗಳನ್ನು ಕ್ಲಿಕ್ ಮಾಡಿದರೆ ಮರುಕ್ಷಣವೇ ಈ ಸೈಬರ್ ವಂಚಕರು ನಿಮ್ಮ ಮೊಬೈಲನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತಾರೆ. ನಿಮಗೆ ಗೊತ್ತೇ ಇರಲಾರದೆ ಅವರು ನಿಮ್ಮ ಮೊಬೈಲನ್ನು ಆಪರೇಟ್ ಮಾಡುತ್ತಾರೆ. ಸೊ ಈ ರೀತಿ ಆಪರೇಟ್ದಿಂದ ಅವರು ನಿಮಗೆ ಗೊತ್ತೇ ಇರಲಾರದೆ ನಿಮ್ಮ ಮೊಬೈಲ್ದಲ್ಲಿನ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನನ್ನು, ನಿಮ್ಮ ಪರ್ಸನಲ್ ಫೋಟೋಸ್, ವಿಡಿಯೋಸ್ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಯ ವಿವರಗಳನ್ನು ಕದಿಯುತ್ತಾರೆ. ಈ ರೀತಿ ಇನ್ಫಾರ್ಮೇಷನನ್ನು ಕದ್ದು ನಿಮಗೆ ಗೊತ್ತೇ ಇರಲಾರದೆ OTPಗಳ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿನ ಪೂರ್ತಿ ಹಣವನ್ನು ಲಪಟಾಯಿಸುತ್ತಾರೆ. ಅದರ ಜೊತೆಗೆ ನಿಮ್ಮ ಫೋಟೋಸ್ಗಳನ್ನು ಮತ್ತು ವಿಡಿಯೋಸ್ಗಳನ್ನು ಬಳಸಿಕೊಂಡು ನಿಮಗೆ ಬ್ಲ್ಯಾಕ್ಮೇಲನ್ನು ಮಾಡುತ್ತಾರೆ. ಸೊ ಇಲ್ಲಿ ನೀವು ಈ ಸೈಬರ್ ವಂಚಕರ ಮೋಸದ ಬಲೆಗೆ ಬೀಳುವುದರ ಜೊತೆಗೆ ನೀವು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಸಹ ಕಳೆದುಕೊಳ್ಳುತ್ತೀರಿ. ಸೊ ಹಾಗಾಗಿ ಫ್ರೆಂಡ್ಸ್, ನೀವೇನಾದರೂ ಸಸ್ಪಿಷಿಯಸ್ ಮೇಲ್ಗಳಾಗಲಿ ಅಥವಾ ಲಿಂಕ್ಗಳಾಗಲಿ ಅಥವಾ APK ಫೈಲ್ಗಳೇನಾದರೂ ನಿಮ್ಮ ಮೊಬೈಲ್ಗಳಿಗೆ ಬಂದರೆ ಕೇರ್ಫುಲ್ ಆಗಿರಿ. ಸೊ ಹಾಗಾಗಿ ಫ್ರೆಂಡ್ಸ್, ಇಲ್ಲಿ ಈ ರೀತಿಯ ಫೈಲ್ಗಳಾಗಲಿ, ಮೇಲ್ಗಳಾಗಲಿ ಅಥವಾ ಲಿಂಕ್ಗಳೇನಾದರೂ ನಿಮ್ಮ ಮೊಬೈಲ್ಗಳಿಗೆ ಬಂದರೆ ಅವುಗಳನ್ನು ಇಮಿಡಿಯೇಟ್ ಆಗಿ ಕ್ಲಿಕ್ ಮಾಡೋದಕ್ಕೆ ಹೋಗಬೇಡಿ. ಅವುಗಳ ಜೆನ್ಯೂನಿಟಿ ಬಗ್ಗೆ ಖಾತ್ರಿ ಪಡಿಸಿಕೊಂಡ ಮೇಲೇ ಈ ರೀತಿಯ ಲಿಂಕ್ಗಳನ್ನು ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಈಗಿನ ಈ ಟೆಕ್ನಾಲಜಿ ಜಗತ್ತಿನಲ್ಲಿ ನಮಗೆ ಗೊತ್ತೇ ಇರಲಾರದೆ ನಾವು ಸೈಬರ್ ವಂಚಕರ ಬಲೆಗೆ ಬೀಳಬಹುದು. ಹಾಗಾಗಿ ಯಾವಾಗಲೂ ಬಿ ಕೇರ್ಫುಲ್ ಆಗಿರಿ. ಓಕೆ ಫ್ರೆಂಡ್ಸ್, ಸೈಬರ್ ವಂಚಕರು ಯಾವ ರೀತಿಯಾಗಿ ಜನರನ್ನು ಮೋಸ ಮಾಡಬಹುದು ಅನ್ನುವುದರ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಬಗೆಗಿನ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.